ಸಿಎಂ ಬದಲಾವಣೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಅದರ ಜೊತೆಗೆ ಸಂಪುಟ ಪುನರ್ರಚನೆ, ಹಾಗೆ ಕೆಲ ಶಾಸಕರುಗಳ ಮಿತಿಮೀರಿದ ಅಸಮಾಧಾನ, ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟೆಲ್ಲ ವಿಚಾರಗಳು ತಲೆಬಿಸಿ ತರ್ತಾ ಇರುವಂತಹ ಸಂದರ್ಭದಲ್ಲೇ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸದ್ಯ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ವಿಚಾರ ಅಂತಂದ್ರೆ ಸುರ್ಜೇವಾಲಾ ವಿರುದ್ಧವಾಗಿನೂ ಕೂಡ ಕೆಲವರು ಅಸಮಾಧಾನವನ್ನ ಆಗಾಗ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಸುರ್ಜೇವಾಲಾ ಬಂದೀಗ ರಾಜ್ಯದಲ್ಲಿ ಈಗ ಆಗ್ತಾ ಇರುವಂತಹ ಡ್ಯಾಮೇಜ್ಗೆ ಮುಲಾಮಚ್ಚೋ ಪ್ರಯತ್ನ ಏನ್ ಮಾಡಬಹುದು ಅವರು? ಅವ್ರ ಮೇಲೆ ಕಾಂಗ್ರೆಸ್ ಏನ್ ನಿರೀಕ್ಷೆ ಇಟ್ಕೊಂಡಿದೆ ಈಗ ಅವ್ರ ಆಗಮನದ ಸಂದರ್ಭದಲ್ಲಿ? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಸಚಿವರು ಕೈ ಸಿಗಬೇಕು, ನಮಗ ಸಿಗ್ತಾ ಇಲ್ರಿ. ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಅಲೆಗಳ ಅಬ್ಬರ ಜೋರಾಗಿದೆ. ಸ್ವತಃ ಆಡಳಿತ ಪಕ್ಷದ ಶಾಸಕರ ಬೇಸರದ ಅಲೆಗಳ ಹೊಡೆತಕ್ಕೆ ಸರ್ಕಾರದ ಹಡಗು ಅಲ್ಲೋಲ ಕಲ್ಲೋಲಗೊಂಡಿದೆ. ಸುನಾಮಿ ಏಳುವ ಮುಂಚೆ ಹಡಗನ್ನ ತಹಬದಿಗೆ ತರಬೇಕಿದೆ. ಅಸಮಾಧಾನದ ಅಲೆಗಳ ಅಬ್ಬರವನ್ನ ಶಮನಗೊಳಿಸೋಕೆ ರಾಜ್ಯಕ್ಕೆ ನಾಳೆ ಎಂಟ್ರಿ ಕೊಡುತ್ತಿರುವ ನಾವಿಕನ ಹೆಸರು ರಣದೀಪ್ ಸಿಂಗ್ ಸುರ್ಜೇವಾಲಾ. ಹೌದು, ಕಳೆದ 2 ವಾರಗಳಿಂದ ಕಾಂಗ್ರೆಸ್ ಅಲ್ಲೋಲ ಕಲ್ಲೋಲಗೊಂಡಿದೆ. ಬಿಆರ್ ಪಾಟೀಲ್, ರಾಜು ಕಾಗೆ ಅಸಮಾಧಾನ ಹೊರಹಾಕಿದ್ರಿಂದ ಇಷ್ಟು ದಿನ ಬೆಳೆದುಕೊಂಡಿದ್ದ ಬಣ್ಣ ಮಾಸಿದಂತಾಗಿದೆ. ಶಾಸಕರ ಅಸಮಾಧಾನದ ಹೊಗೆ ಮನೆಯನ್ನೇ ಕೆಡಿಸುತ್ತಿದೆ ಎಂಬುದು ರಾಜ್ಯ ನಾಯಕರಿಗಿಂತ ಹೆಚ್ಚು ಬೇಗ ಅರ್ಥವಾಗಿದೆ ಹೈಕಮಾಂಡ್ ನಾಯಕರಿಗೆ. ಶಾಸಕರ ಬೇಸರ 10ರಲ್ಲಿ 11 ಅಂತ ರಾಜ್ಯ ನಾಯಕರು ಸ್ವಲ್ಪ ಮಟ್ಟಿಗೆ ಮೈಮರೆತು ಕಡೆಗಣಿಸಿದ್ರು. ಆದರೆ ಪ್ರಾರಂಭದಲ್ಲೇ ಎಚ್ಚೆತ್ತುಕೊಂಡ ಕಾಂಗ್ರೆಸ್ ಹೈಕಮಾಂಡ್ ಮದ್ದು ಅರಿಯಲು ಮುಂದಾಗಿದೆ. ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ದ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆಗೆ ಸುರ್ಜೇವಾಲಾ ಬುಲಾವ್ ಹೊರಡಿಸಿದ್ದಾರೆ. ನಾಳೆ ಮಧ್ಯಾಹ್ನ ಬೆಂಗಳೂರಿಗೆ ಆಗಮಿಸುತ್ತಿರುವ ಸುರ್ಜೇವಾಲಾ ಮಾಡಲಿರುವ ಮೊದಲನೇ ಕೆಲಸವೇ ಬಿಆರ್ ಪಾಟೀಲ್ ಹಾಗೂ ರಾಜು ಕಾಗೆಯ ಜೊತೆ 1-to-1 ಚರ್ಚೆ. ನಾಳೆ ಮಧ್ಯಾಹ್ನ 1:30ಕ್ಕೆ ಬಿಆರ್ ಪಾಟೀಲ್, 2 ಗಂಟೆಗೆ ರಾಜು ಕಾಗೆ ಜೊತೆಗೆ ಸಭೆ ಮಾಡಲಿದ್ದಾರೆ. ಬಹಿರಂಗ ಅಸಮಾಧಾನಕ್ಕೆ ಕಾರಣಗಳೇನು ಎಂಬ ಬಗ್ಗೆ ಚರ್ಚಿಸಲಿದ್ದಾರೆ. ಬಳಿಕ ಸುರ್ಜೇವಾಲಾ ವಾರ್ನಿಂಗ್ ನೀಡುವ ಸಾಧ್ಯತೆಯೂ ಇದೆ. ಬರ್ತಾ ಇದಾರೆ. ಖಂಡಿತ ಇದೆ. ಅವರೇ ಡೈರೆಕ್ಟ್ ಎಲ್ಲರಿಗೂ ತಿಳಿಸಿದ್ದಾರೆ, ನನಗೂ ಪ್ರೋಗ್ರಾಮ್ ಕಳಿಸಿದ್ದಾರೆ. ನಾನು ನಮ್ಮ MLAs ಗೆಲ್ಲ ತಿಳಿಸ್ತಾ ಇದ್ದೀನಿ. ಇಷ್ಟಕ್ಕೆ ಸುರ್ಜೇವಾಲಾ ಕೆಲಸ ಮುಗಿಯೋದಿಲ್ಲ. ಮತ್ತೆರಡು ದಿನ ರಾಜ್ಯದಲ್ಲೇ ಠಿಕಾಣಿ ಹೂಡಲಿರುವ ಸುರ್ಜೇವಾಲಾ ಬೆಂಗಳೂರು ಭಾಗದ 40 ಶಾಸಕರ ಜೊತೆಗೆ 1-to-1 ಸಭೆ ಮಾಡ್ತಾರೆ. 20 ನಿಮಿಷಗಳ ಕಾಲ ಒಬ್ಬೊಬ್ಬರ ಜೊತೆಗೆ ಡಿಸ್ಕಸ್ ಮಾಡಲಿದ್ದಾರೆ. ಶರತ್ ಬಚ್ಚೇಗೌಡ, ಪ್ರದೀಪ್ ಈಶ್ವರ್, AS ಪೊನ್ನಣ್ಣ, ಕುಣಿಗಲ ರಂಗನಾಥರಂತಹ ಕೆಲವು ಶಾಸಕರು ಬಿಜೆಪಿಯನ್ನ ಎದುರಿಸುವುದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಆದರೆ ಕೆಲವು ಶಾಸಕರು ತಮ್ಮದೇ ಲೋಕದಲ್ಲಿ ಮೈಮರೆತು ಹೋಗಿರುವ ಉದಾಹರಣೆಗಳು ಹೈಕಮಾಂಡ್ ಮುಂದಿದೆ. ಇದನ್ನೇ ಪರಿಶೀಲಿಸಿರುವ ಸುರ್ಜೇವಾಲಾ ಶಾಸಕರ ಅಹವಾಲು ಆಲಿಸಲಿದ್ದಾರೆ. ಶಾಸಕರ ಜೊತೆಗಿನ ಸುರ್ಜೇವಾಲಾ 1-to-1 ಮೀಟಿಂಗ್ ಹಿಂದೆ ಇಷ್ಟೇ ಅಜೆಂಡಾ ಇದೆ ಎನ್ನುವುದಕ್ಕಾಗಲ್ಲ. KN ರಾಜಣ್ಣ ಸಿಡಿಸಿರುವ ಸೆಪ್ಟೆಂಬರ್ ಕ್ರಾಂತಿಯ ಸ್ಫೋಟಕ್ಕೆ ಸುರ್ಜೇವಾಲಾ ಮೀಟಿಂಗ್ ನಾಂದಿ ಹಾಡುತ್ತಿದೆಯಾ ಎಂಬ ಅನುಮಾನಗಳು ಇವೆ. ಪ್ರಸನ್ನ ಗಾಂವ್ಕರ್, TV9, ಬೆಂಗಳೂರು.